ತ್ರೇತಾಯುಗದಲ್ಲಿ ಸ್ವಯಂ ನಾರಾಯಣನು ಕೃಷ್ಣನ ಅವತಾರದಲ್ಲಿ ಕೊಟ್ಟಂತಹ ಅನಂತವಾಣಿಯೇ ಭಗವದ್ಗೀತೆ. ಇದು ಕಲಿಯುಗದ ಜನಗಳಿಗೆ ಮಾರ್ಗದರ್ಶನವಾಗಲಿದೆ. ಕಾಲ ಬದಲಾಗುತ್ತಿದೆ, ಕಲಿಯುಗ ಬಂದಿದೆ, ಮನಸ್ಸಿನೊಳಗೆ ಕತ್ತಲೆ ನಿಧಾನವಾಗಿ ಹರಡುತ್ತಿದೆ. ಧರ್ಮದ ದೀಪ ನಂದುತ್ತಿದೆ, ಸತ್ಯದ ಧ್ವನಿ ಮೌನವಾಗುತ್ತಿದೆ. ಲೋಭದ ಬೆಂಕಿ ಹೃದಯ ಸುಡುತ್ತಿದೆ, ಸುಳ್ಳಿನ ನೆರಳು ಸತ್ಯವನ್ನು ಮುಚ್ಚುತ್ತಿದೆ. ಕೋಪ ಅಹಂಕಾರ ಮೋಹದ ಬಂಧನದಲ್ಲಿ ಮಾನವನು ತನ್ನನ್ನೇ ಕಳೆದುಕೊಳ್ಳುತ್ತಾನೆ. ನೋಡುತ್ತೇನೆ ನಾನು ಈ ದುಃಖದ ಲೋಕವನ್ನು, ಮನಸ್ಸು ಕಣ್ಣೀರು ಸುರಿಸುತ್ತದೆ. ವೇದಗಳ ಧ್ವನಿ ಇನ್ನೂ ಜೀವಂತವಾಗಿದೆ, ಉಪನಿಷತ್ತುಗಳ ಬೆಳಕು ಇನ್ನೂ ಕತ್ತಲೆಯನ್ನು ಛಿದ್ರಿಸುತ್ತದೆ. ದೇವರ ಕರುಣೆ ಇನ್ನೂ ನಮ್ಮನ್ನು ಕಾಪಾಡುತ್ತದೆ. ಆ ಕಾರಣ ನಾನು ಬರೆಯಬೇಕು ಮಾನವನನ್ನು ಉಳಿಸುವ ಕಥೆಯನ್ನು. ಮಹಾಭಾರತ ಪ್ರತಿ ಪಾತ್ರದಲ್ಲೂ ಒಂದು ಪಾಠ, ಪ್ರತಿ ಕ್ಷಣದಲ್ಲೂ ಒಂದು ಸತ್ಯ. ಕಲಿಯುಗದ ಮಾನವನಿಗಾಗಿ ಸ್ವಯಂ ಕೃಷ್ಣನು ಇಳಿದು ದಿವ್ಯ ಬೆಳಕನ್ನು ನೀಡಿದನು, ಅದೇ ಭಗವದ್ಗೀತೆ. ಕತ್ತಲಿನ ನಡುವೆ ಹೊಳೆಯುವ ದೀಪ, ಕೆಸರು ತುಂಬಿದ ಈ ಲೋಕದಲ್ಲಿ ಕಮಲದಂತೆ ಏಳಬೇಕು ಮಾನವನು. ಭಗವದ್ಗೀತೆಯ ಬೆಳಕಿನಲ್ಲಿ ತನ್ನ ದಾರಿಯನ್ನು ಕಂಡುಕೊಳ್ಳಬೇಕು. ಧರ್ಮವನ್ನು ಮತ್ತೆ ಬದುಕಿಸಬೇಕು, ಧರ್ಮವನ್ನು ಮತ್ತೆ ಬದುಕಿಸಬೇಕು.